ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಆಲ್ಬರ್ಟಾಸ್. ಸೊ ಸ್ಯಾಟರ್ಡೇ ಸಂಡೇ ರಜೆ ಇತ್ತಲ್ಲ, ಹಾಗಾಗಿ ಊರಿಗೆ ಹೋಗಿದ್ವಿ. ಊರಲ್ಲಂತೂ ಸಿಕ್ಕಾಬಟ್ಟೆ ಚಳಿ ಇದೆ, ಹೆವಿ ಅಂದರೆ ಹೆವಿ ಚಳಿ ಆಗ್ತಾ ಇರುತ್ತೆ. ಸೊ ನೋಡಿ, ನೀವೇ ನೋಡ್ತಿದ್ದೀರಾ, ಕೆರೆಯಲ್ಲಿ ಕವಳ ಬಿದ್ದಿದೆ. ಸೊ ಚಳಿ ಅದ್ರ ಮೇಲೆ ನೋಡಿ ಹೇಗೆ ಆಗ್ತಿದೆ ಅಂತ. ಬಿಟ್ಟರೆ ಹಕ್ಕಿಗಳದ್ದು ಧ್ವನಿ ಏನು ಮೂಮೆಂಟ್ ಅಲ್ಲ ಹಳ್ಳಿಗೆ ಹೋದರೆ. ಸೊ ನಮಗಂತೂ ಸಿಟಿ ಲೈಫ್ಗಿಂತ ಹಳ್ಳಿಲಿರೋದೇ ತುಂಬ ಖುಷಿ, ತುಂಬ ಅಂದರೆ ತುಂಬ ಖುಷಿ. ಸ್ಯಾಟರ್ಡೇ ಸಂಡೇ 2 ಡೇಸಲ್ಲೂ ಸಹ ಊರಿಗೆ ಬಂದಿದ್ದೀವಿ. ಬಿಟ್ಟರೆ ಬೆಳಗ್ಗೆ ಮಾರ್ನಿಂಗ್ ವ್ಯೂ ನೋಡೋಣ ಅಂತ ಹಾಗೆ ಗದ್ದೆ ಕಡೆ ಹೋಗಿದ್ವಿ. ಸೊ ಅಲ್ಲಿ ತೆಗೆದಿದ್ದು ಹಾಗೆ ಲೈಟಾಗಿ ಒಂದೆರಡು ವೀಡಿಯೋ ಮಾಡಿದ್ದೆ, ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಸೊ ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ ಪ್ಲೀಸ್. ಹಾಗೆ ಬಿಟ್ಟರೆ ಬೆಳಗ್ಗೆ ಎದ್ದು ಸನ್ ವ್ಯೂನ ನೋಡಿಕೊಂಡು ಚೆನ್ನಾಗಿ ಹೋಗಿದ್ವಿ. ಅದಾದಮೇಲೆ ಸ್ಪ್ರಿಂಕ್ಲರಲ್ಲಿ ನೀರೆಲ್ಲ ಬರ್ತಿತ್ತು, ಅದೊಂಥರ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು ಮಾರ್ನಿಂಗಲ್ಲಿ. ಇನ್ನೇನು ನಿಮಗೆ ಗೊತ್ತಲ್ಲ. ಸೊ ಹಾಗಾಗಿ ಇದು ಊರಲ್ಲಿ ಒಂಥರ ಚೆನ್ನಾಗಿರುತ್ತೆ. ಅದೇ ಸಿಟಿಲಿದ್ದರೆ ಈ ಥರ ಎಂಜಾಯ್ಮೆಂಟ್ ಸಿಗೋಲ್ಲ, ವ್ಯೂ ಸಿಗೋಲ್ಲ. ಸೊ ಬೆಳಗ್ಗೆ ಎಣ್ಣೆ ಹಚ್ಕೊಂಡು ತಲೆಗೆ ಫುಲ್ಲು ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿ ಫೈನಲಿ ಸ್ನಾನ ಆಯಿತು. ಅದಾದಮೇಲೆ ಕೂದಲನ್ನೆಲ್ಲ ಒಣಗಿಸ್ಕೊಂಡು ಆರಾಮಾಗಿ ಬಿಸಿಲಲ್ಲಿ, ಚಳಿಯಿಂದ ಬಿಸಿಲಿಗೆ ಬಂದಾಗ ಫೀಲ್ ಚೆನ್ನಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಅವರೆಕಾಳು ಉಪ್ಪಿಟ್ಟು ಮಾಡಿದರು. ದೆನ್ 12:30 ಓರಿಯೋ ಮಿಲ್ಕ್ ಶೇಕ್ ಕುಡೀತಾ ಫೈನಲಿ ತಲೆಯೆಲ್ಲ ಬಾಚಿಕೊಂಡು ಸುಮ್ಮನೆ ಹಾಗೆ ರೆಡಿ ಆಗೋಣ, ಚಳಿ ಆಗ್ತಿರುತ್ತೆ, ಮುಖ ಎಲ್ಲ ಹೊಡೆದಿದೆ ಅನ್ನೋ ರೀಸನ್ಗೆ ಸುಮ್ಮನೆ ಲೈಟಾಗಿ ಹಾಗೆ ಫಾಕ್ಸ್ ಸ್ಟೈಲ್ದು ಸೀರಮ್ನ ಯೂಸ್ ಮಾಡ್ತಾ ಹಚ್ಕೊಂಡು, ದೆನ್ ಪೌಡರ್, ದೆನ್ ಐಲ್ಯಾಶಸ್ ಕಲರ್, ಫೇಸಸ್ ಕನ್ನಡ ಲಿಪ್ಸ್ಟಿಕ್, ಐಲೈನರ್ನ ಹಚ್ಕೊಂಡು ಫೈನಲಿ ಸುಮ್ಮನೆ ಹಾಗೆ ಲೈಟಾಗಿ ರೆಡಿ ಆದ್ವಿ. ಲೈಟಾಗೇನಿಲ್ಲ, ಸ್ವಲ್ಪ ಡಾರ್ಕಾಗಿ ರೆಡಿಯಾಗಿದ್ದೀವಿ. ಅದು ಬಿಟ್ಟರೆ ಹಾಗೆ ಒಂದೆರಡು ಸೆಲ್ಫಿ ತಗೋತಾ. ಸೊ ಮುಂದೆ ಇನ್ನೂ ಹಾಗೆ ಇದ್ರಾಕ್ಕಾಗಲ್ಲ, ಕೆಳಗೆ ಹೋಗಬೇಕು. ಬರೀ ಫೋಟೋ ಹೊಡ್ಕೊಂಡೇ ಇದ್ದರೆ ಮನೇಲಿ ಬರೀ ಫೋನ್ ಇಟ್ಕೋತಾರೆ, ಇಲ್ಲಿಗೆ ಏನಕ್ಕೆ ಬರ್ತಾರೆ ಅಂತಾರೆ ಅಂತ. ಸೊ ಹಾಗೆ ಫೋಟೋ ತೊಗೋತಾ ಒಂದು ಸ್ವಲ್ಪ ಹೊತ್ತು ಮಲಗಿ ಆರಾಮಾಗಿ ಮಧ್ಯಾಹ್ನ ಎಲ್ಲ. ಸೊ ಈವ್ನಿಂಗ್ ಒಂದು ವ್ಯೂ ನೋಡೋಣ ಅಂತ ಹೊಳೆ ಹತ್ರ ಹೋಗಿದ್ದೆ. ಹಾಗಾಗಿ ಅಲ್ಲೊಂದಿಷ್ಟು ವೀಡಿಯೋ ಸುಮ್ಮನೆ ಒಂದು ಲೈಟಾಗಿ ಮಾಡಿದ್ದೀನಿ. ಅದು ಬಿಟ್ಟರೆ ಸನ್ಸೆಟ್ ಆಗ್ತಾ ಇರೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು. ಅದ್ರ ಖುಷಿನೇ ಬೇರೆ, ಪೀಸ್ ಆಗಿರುತ್ತೆ, ಏನೂ ಸೌಂಡ್ ಇರೋಲ್ಲ, ಟ್ರಾಫಿಕ್ ಅನ್ನೋ ಮೀನಿಂಗೇ ಗೊತ್ತಿರೋಲ್ಲ ಹಳ್ಳೀಲಿ. ಅಷ್ಟೊಂದು ಚೆನ್ನಾಗಿರುತ್ತೆ ಫೀಲ್ ಮಾಡೋಕ್ಕೆ. ಅದು ಬಿಟ್ಟರೆ ನಮ್ಮೂರಲ್ಲಿ ಬಂದು ವಾಟರ್ ಸ್ಟೋರ್ ಮಾಡೋ ಡ್ಯಾಮ್ ಇದೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಬೆಳ್ಳಕ್ಕಿ ಅಂದರೆ ನಿಮಗೆ ಗೊತ್ತು. ಚಿಕ್ಕ ವಯಸ್ಸಲ್ಲಿ ನಾವು ಬೆಳ್ಳಕ್ಕಿನ ನೋಡ್ತಾ ಇದ್ದಾಗ ಬೆಳ್ಳಕ್ಕಿ ಅಂದ್ಕೊಂಡು ಖುಷಿಯಿಂದ ಅದಕ್ಕೆ ಕೈಯಲ್ಲಿ ವೈಟ್ ಬಂದರೆ ನೈಲ್ಸ್ ಹತ್ರ ರಿಂಗ್ ಸಿಗುತ್ತೆ, ಆ ಥರ ಎಲ್ಲ ಇಮ್ಯಾಜಿನೇಷನ್ಸ್ ಇತ್ತು. ಸೊ ಬೆಳ್ಳಕ್ಕಿ ನೋಡಿದಾಗ ಅದೊಂದು ಚಿಕ್ಕ ವಯಸ್ಸಿನ ಮೆಮೊರೀಸ್ ನೆನಪಾಗುತ್ತೆ. ಅದು ಬಿಟ್ಟರೆ ಸನ್ಸೆಟ್ನ ನೋಡಿಕೊಂಡು ಹಾಗೆ ನಡೆದಾಡ್ತಾ ಆ ವ್ಯೂನ ಎಂಜಾಯ್ ಮಾಡ್ತಾ ಚೆನ್ನಾಗಿತ್ತು ಎಲ್ಲದೂ. ಹಾಗಾಗಿ ಅಷ್ಟೊಂದು ನೀರಿತ್ತಿಲ್ಲ, ಸ್ವಲ್ಪ ನೀರು ಕಮ್ಮಿ ಆಗಿತ್ತು. ಸೊ ವ್ಯೂ ನೋಡ್ತಾ ಸಂಜೆ 5:15 ನಮ್ಮ 10 ರೂಪೀಸ್ ಕೊಟ್ಟಿದ್ರು ಒಂದು ಬಿಸ್ಕೆಟ್ ತಗೋ ಅಂತ. ಈಗ ಅಮ್ಮನ ಹತ್ರ 10 ರೂಪೀಸ್ ಇಸ್ಕೊಂಡಿದ್ದೀನಿ ಬಿಸ್ಕೆಟ್ ತೊಗೊಳ್ಳೋಕ್ಕೋಸ್ಕರ. ಸಣ್ಣ ಮೀನುಗಳನ್ನ ವ್ಯೂ ನೋಡ್ತಾ ಹಾಗೆ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ, ಅದಾದಮೇಲೆ ಒಂದೆರಡು ವೀಡಿಯೋ ಮಾಡಿ ಹಾಗೆ ಫ್ಲೋಯಿಂಗ್ ವಾಟರ್ದು ಹೇಗಿರುತ್ತೆ ಅಂತ ಹಾಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು, ದೆನ್ ಕಮ್ಸ್ ಟು ಫ್ಲವರ್ಸ್ ಅಂದರೆ ಯಾರಿಗಿಷ್ಟ ಇರೋಲ್ಲ. ಸೊ ಅದೊಂದು ಸುಮ್ಮನೆ ಲೈಟಾಗಿ ನೋಡ್ತಾ ಈವ್ನಿಂಗ್ ವೈಬ್ನ ಎಂಜಾಯ್ ಮಾಡ್ತಾ, ಅದಾದಮೇಲೆ ಅಮ್ಮ ಕೊಟ್ಟು 10 ರೂಪೀಸ್ಗೆ ಬಿಸ್ಕೆಟ್ ತೊಗೊತ ಸನ್ಸೆಟ್ ವ್ಯೂನ ನೋಡ್ತಾ ಫೈನಲಿ ಸ್ನ್ಯಾಕ್ಸ್ ಜೊತೆ ಎಂಜಾಯ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.